ಕಮಲ್ ಹಾಸನ್ ಅವರು ಕನ್ನಡಿಗರ ಬಳಿ ಕ್ಷಮೆಯಾಚನೆ ಮಾಡೋದಕ್ಕೆ ಮುಂದೆ ಬರ್ತಾ ಇಲ್ಲ. ಪ್ರಮುಖವಾಗಿ ಕರ್ನಾಟಕದಲ್ಲಿ ಸಿನಿಮಾ ರಿಲೀಸ್ ಆಗಬೇಕು ಅನ್ನೋ ಕಾರಣಕ್ಕೆ ಈಗ ಹೈಕೋರ್ಟ್ ಮೆಟ್ಟಿಲು ಹತ್ತಿದ್ದಾರೆ. ಕಮಲ್ ಹಾಸನ್ ಯಾವುದೇ ಕಾರಣಕ್ಕೂ ಸಿನಿಮಾ ರಿಲೀಸ್ ಆದಂತಹ ಸಂದರ್ಭದಲ್ಲಿ ಸಮಸ್ಯೆ ಆಗಬಾರದು, ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಆದೇಶ ಕೋರ್ಟ್ನಿಂದಲೇ ಬರಬೇಕು ಅಂತ ಈಗ ಚಿತ್ರತಂಡ ಕೋರ್ಟ್ ಮೆಟ್ಟಿಲು ಹತ್ತಿದೆ. ಕನ್ನಡಿಗರ ಆಕ್ರೋಶಕ್ಕೆ ಥಗ್ ಲೈಫ್ ಚಿತ್ರತಂಡ ಆಕ್ರೋಶಕ್ಕೆ ಕಾರಣ ಆಗಿದೆ. ಸದ್ಯ ಇದನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ ಮೆಟ್ಟಿಲು ಹತ್ತಿದೆ ಚಿತ್ರತಂಡ. ಸಿನಿಮಾದ ಸಹ ನಿರ್ಮಾಪಕ ಕೂಡ ಇದ್ದಾರಂತೆ. ಸಿನಿಮಾ ರಿಲೀಸ್ಗೆ ಸಿಬಿಎಫ್ಸಿಯಿಂದ ಅನುಮತಿಯನ್ನು ಕೂಡ ಪಡೆದುಕೊಳ್ಳಲಾಗಿದೆ. ಆದರೂ ಚಲನಚಿತ್ರ ವಾಣಿಜ್ಯ ಮಂಡಳಿ ನಿರ್ಬಂಧ ವಿಧಿಸಿದೆ. ಯಾಕೆ? ಚಿತ್ರ ಪ್ರದರ್ಶನ ಮಾಡುವ ಮೂಲಭೂತ ಹಕ್ಕನ್ನ ಕಸಿದುಕೊಳ್ತಾ ಇದೆ. ತಮಿಳಿನಿಂದ ಕನ್ನಡ ಹುಟ್ಟಿದೆ ಹೇಳಿಕೆಗೂ ಚಿತ್ರಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಹೇಳಿಕೆಯನ್ನ ತಪ್ಪಾಗಿ ಅರ್ಥೈಸಲಾಗಿದೆ. ಹಾಗಾಗಿ ನಮ್ಮ ಸಿನಿಮಾ ರಿಲೀಸ್ ಆಗೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು, ನಿರ್ಬಂಧವನ್ನ ತೆರವು ಮಾಡಬೇಕು. ಸೊ ಇಂಥದ್ದೊಂದು ಆದೇಶ ಕೋರ್ಟ್ನಿಂದಲೇ ಬರಬೇಕು ಅಂತ ಈಗ ಕೋರ್ಟ್ ಮೆಟ್ಟಿಲು ಹತ್ತಿದೆ ಥಗ್ ಲೈಫ್ ಚಿತ್ರತಂಡ. ಪ್ರಮುಖವಾಗಿ ಗಮನಿಸಬೇಕು, ನಿನ್ನೆ ಹೈಕೋರ್ಟ್ನಲ್ಲಿ ಒಂದು ಅರ್ಜಿ ಸಲ್ಲಿಕೆ ಆಗಿದೆ. ಬಟ್ ಆ ಅರ್ಜಿಯ ವಿಚಾರಣೆ ಆದಂತಹ ಬಳಿಕ ಕೋರ್ಟ್ನಿಂದ ಯಾವ ರೀತಿಯ ಆದೇಶ ಬರಬಹುದು ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಪ್ರಮುಖವಾಗಿ ಕನ್ನಡಿಗರು ಹೇಳ್ತೀವಲ್ಲ, ಈ ತಕ್ಷಣಕ್ಕೆ ಕಮಲ್ ಹಾಸನ್ ಅವರ ಸಿನಿಮಾ ಬ್ಯಾನ್ ಆಗಬೇಕು. ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ಸಿನಿಮಾ ಪ್ರದರ್ಶನ ಆಗಬಾರದು, ಬೆಂಕಿ ಹಚ್ಚಿಬಿಡ್ತೀವಿ ಥಿಯೇಟರ್ಗಳಿಗೆ ಅಂತ ಫಿಲಂ ಚೇಂಬರ್ ಅಂಥದ್ದೊಂದು ನಿರ್ಧಾರ ಕೈಗೊಳ್ಳೋದು ಕೂಡ ಅಷ್ಟು ಈಸಿ ಇದೆಯಾ ಅನ್ನೋದು ಕೂಡ ಪ್ರಶ್ನೆ. ಹಲವು ನಿಯಮಗಳನ್ನ ಪಾಲನೆ ಮಾಡಬೇಕಾಗುತ್ತೆ. ಒಂದು ಸಿನಿಮಾವನ್ನ ನೀವು ಬ್ಯಾನ್ ಮಾಡ್ತೀರಿ ಅಂತ ಆದ್ರೆ ಅದಕ್ಕೆ ಸೂಕ್ತ ಕಾರಣಗಳನ್ನ ಕೊಡಬೇಕಾಗತ್ತೆ. ಅಂಥ ನಿಯಮಗಳನ್ನ ಪಾಲನೆ ಮಾಡಿ ಫಿಲಂ ಚೇಂಬರ್ ಒಂದು ನಿರ್ಧಾರ ಕೈಗೊಳ್ಳೋದಕ್ಕೆ ಸಾಧ್ಯ ಇದೆಯಾ? ಅದು ಕೂಡ ಕುತೂಹಲ ಇದೆ. ಇವತ್ತು 11:30 ಅಲ್ಲೂ ಕೂಡ ಸಭೆ ಇರೋದ್ರಿಂದ ಆ ಸಭೆಯಲ್ಲಿ ಯಾವ ರೀತಿಯ ತೀರ್ಮಾನ ಆಗಬಹುದು ಅಂತ. ಮತ್ತೊಂದು ಕಡೆ ಕೋರ್ಟ್ನತ್ತ ಎಲ್ಲರ ಚಿತ್ತ. ಒಂದ್ ಕಡೆ ಕಮಲ್ ಹಾಸನ್ ಅವರು ಕ್ಷಮೆಯಾಚನೆ ಮಾಡ್ತಿಲ್ಲ, ಕನ್ನಡಿಗರು ಪಟ್ಟು ಸಡಿಲ ಮಾಡ್ತಾ ಇಲ್ಲ. ಯಾವುದೇ ಕಾರಣಕ್ಕೂ ಅವ್ರ ಸಿನಿಮಾಗಳು ಪ್ರದರ್ಶನ ಆಗಬಾರದು, ಅವ್ರನ್ನ ಕಂಪ್ಲೀಟ್ ಆಗಿ ಕರ್ನಾಟಕದಿಂದಲೇ ಬ್ಯಾನ್ ಮಾಡಿಬಿಡಬೇಕು. ಯಾವುದೇ ಸಿನಿಮಾಗಳು, ಅವ್ರ ನಟನೆಯ ಯಾವುದೇ ಸಿನಿಮಾಗಳು ಕರ್ನಾಟಕದಲ್ಲಿ ಪ್ರದರ್ಶನ ಆಗಬಾರದು ಅಂತ. ಸೊ ಸದ್ಯ ಈ ಎಲ್ಲ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಕೋರ್ಟ್ ಆದೇಶ ಉತ್ತರ ಆಗುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ.